ದರ್ಶನ್ ಗ್ಯಾಂಗ್ನಿಂದ ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಮಾಡಿದ ಆರೋಪದಲ್ಲಿ ಕೊಲೆಯಾಗಿದೆ ಅನ್ನುವಂಥ ಆರೋಪ. ಬೆಂಗಳೂರಲ್ಲಿ ಕೊಲೆಯಾದ ರೇಣುಕಾಸ್ವಾಮಿಯ ತವರಲ್ಲಿ ಅಂತ್ಯಕ್ರಿಯೆಯನ್ನ ಮಾಡಲಾಗಿದೆ ನಿನ್ನೆ ರಾತ್ರಿ. ರೇಣುಕಾಸ್ವಾಮಿ ತವರಲ್ಲೇ ಅಂತ್ಯಕ್ರಿಯೆ ನೆರವೇರಿಸಲಾಯಿತು. ನಿನ್ನೆ ರಾತ್ರಿ ಚಿತ್ರದುರ್ಗದ ವೀರಶೈವ ರುದ್ರಭೂಮಿಯಲ್ಲಿ ಅಂತ್ಯ ಸಂಸ್ಕಾರವನ್ನ ಮಾಡಿದ್ದಾರೆ ಕುಟುಂಬಸ್ಥರು. ಇನ್ನು ಅಂತ್ಯಕ್ರಿಯೆ ವೇಳೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಅವರ ಅಳಲನ್ನ ನೋಡ್ತಾ ಇದ್ವಿ ನಿನ್ನೆ ದಿನ. ತಂದೆ ತಾಯಿಯ ರೋಧನೆ, ಮಗನ ಸಾವಿನ ನ್ಯಾಯ ಕೊಡುವಂತೆ, ಮಗನ ಸಾವಿಗೆ ನ್ಯಾಯ ಕೊಡುವಂತೆ ಕಣ್ಣೀರು ಹಾಕ್ತಾ ಇತ್ತು. ನನ್ನ ಮಗನನ್ನ ಸಾಯಿಸಿದಂತೆ ನಟ ದರ್ಶನ್ನನ್ನೂ ಸಾಯಿಸಿಬಿಡಿ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇತ್ತು. ಮೃತ ರೇಣುಕಾಸ್ವಾಮಿ ತಂದೆ ಶಿವನಗೌಡ, ತಾಯಿ ರತ್ನಪ್ರಭಾ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು. ನಟ ದರ್ಶನ್ ಮತ್ತು ಪವಿತ್ರಾಗೆ ನನ್ನ ಮಗನ ಸ್ಥಿತಿ ಬರಬೇಕು ಅಂತ ಕುಟುಂಬಸ್ಥರು, ತಂದೆ ತಾಯಿ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ನನ್ನ ಸೊಸೆಯ ಜೀವನವನ್ನು ಹಾಳು ಮಾಡಿದವರಿಗೆ ಶಿಕ್ಷೆ ಕೊಡಿ. ನನ್ನ ಗಂಡ ಬರ್ತಾನೆ ಅಂತ ನನ್ನ ಸೊಸೆ 3 ದಿನದಿಂದ ಕಾಯ್ತಾ ಇದ್ದಳು. ಆ ಪಾಪಿಗಳಿಗೆ ತಕ್ಕ ಶಿಕ್ಷೆ ಆಗಬೇಕು, ಸೂಕ್ತ ತನಿಖೆ ಆಗಬೇಕು, ಕಠಿಣ ಶಿಕ್ಷೆ ವಿಧಿಸಬೇಕು ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು. ಅಂತ್ಯಕ್ರಿಯೆಯ ಸಂದರ್ಭದಲ್ಲಿ ಮನುಷ್ಯತ್ವ ಇಲ್ಲದವರು ದೊಡ್ಡ ಮನುಷ್ಯರೆಂದು ಆಕ್ರೋಶ. ಇವೆಲ್ಲ ಮನುಷ್ಯರ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು. ಇದ್ದೊಬ್ಬ ಮಗನನ್ನ ಕಳೆದುಕೊಂಡ ಕುಟುಂಬಸ್ಥರ ಆಕ್ರಂದನ, ಆಕ್ರೋಶ ಇದು. ನನ್ನ ಮಗನಿಗೆ ಬಂದಂತಹ ಸ್ಥಿತಿ ಇದಕ್ಕೆ ಕಾರಣರಾದವರಿಗೂ ಕೂಡ ಬರಬೇಕು ಅಂತ ರೇಣುಕಾಸ್ವಾಮಿ ತಂದೆ ತಾಯಿ ಕುಟುಂಬಸ್ಥರು, ಆತನ ಹೆಂಡತಿ ಆಕ್ರೋಶವನ್ನ, ಅಳಲನ್ನ ತೋಡಿಕೊಳ್ತಾ ಇದ್ರು. ದೃಶ್ಯಗಳಲ್ಲಿ ನೋಡ್ತಾ ಇದ್ವಿ. ಇದು ಅಂತ್ಯಕ್ರಿಯೆ ಸಂದರ್ಭದ ದೃಶ್ಯಗಳು. ವೀರಶೈವ ರುದ್ರಭೂಮಿಯಲ್ಲಿ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗಿದೆ ನಿನ್ನೆ ರಾತ್ರಿ. ಕುಟುಂಬಸ್ಥರ ಆಕ್ರಂದನ, ನೋವು ಯಾವ ಮಟ್ಟಿಗಿದೆ ಅಂತ ಆ ದೃಶ್ಯಗಳಲ್ಲಿ ನೋಡ್ತಾ ಇದ್ವಿ. ಎದೆಗೆಲ್ಲ ಚಚ್ಚಿದ್ದಾರೆ, ತಲೆ ಬುರುಡೆ ಹೊಡೆದಿದ್ದಾರೆ, ಗೋಲಲ್ಲೆಲ್ಲ ಹೊಡೆದ. ಈ ದೇಶದಲ್ಲಿ ಎಂತ ಮರ್ಯಾದೆ ಇದೆ ಕೊಲೆಗಡಕರಿಗೆ. ಈ ದೇಶದಲ್ಲಿ ಕರ್ನಾಟಕದಲ್ಲಿ ಕೊಲೆಗಡಕರು ಮಾನವೀಯತೆನೇ ಇಲ್ಲ, ಮನುಷ್ಯತ್ವ ಇಲ್ಲ. ಇವರು ದೊಡ್ಡ ಮನುಷ್ಯರು, ಇವರು ಸ್ಟಾರ್ಗಳು ಈ ಜೀವನದಲ್ಲಿ, ಈ ದೇಶದಲ್ಲಿ. ಏನ್ರಿ ಏನು ದೇಶ ರೀ? ಏನ್ ಮಾಡೋಣ ಮಾತಾಡಿ? ಹೋದ ಮಗ ಬರ್ತಾನ ಅವ್ರು ಯಾರ ಜೀವನ ಕೊಡ್ತಾರ? ಈ ದೇಶದಲ್ಲಿ ಎಂತ ಮರ್ಯಾದೆ ಇದೆ? ಅವ್ರಿಗೂ ಶಿಕ್ಷೆ ಆಗ್ಬೇಕು. ನಮ್ಮ ಅಣ್ಣನ್ ಕೊಂದವ್ರಿಗೆ ಅವ್ರು ಯಾರೇ ಆಗಿರ್ಲಿ ಅವ್ರಿಗೆ ಶಿಕ್ಷೆ ಆಗ್ಬೇಕು. ನಮ್ಮ ಅಣ್ಣನ್ ಕೊಂದವ್ರಿಗೆ ಅವ್ರಿಗೂ ಶಿಕ್ಷೆ ಆಗ್ಬೇಕು. ನಮ್ಮ ಅಣ್ಣನ್ ಕೊಂದವ್ರಿಗೆ ಅವ್ರು ಯಾರೇ ಆಗಿರ್ಲಿ ಅವ್ರಿಗೆ ಶಿಕ್ಷೆ ಆಗ್ಬೇಕು. ನಮ್ಮ ಅಣ್ಣನ್ ಕೊಂದವ್ರಿಗೆ ಅವ್ರಿಗೂ ಶಿಕ್ಷೆ ಆಗ್ಬೇಕು. ನಮ್ಮ ಅಣ್ಣನ್ ಕೊಂದವ್ರಿಗೆ ಅವ್ರು ಯಾರೇ ಆಗಿರ್ಲಿ ಅವ್ರಿಗೆ ಶಿಕ್ಷೆ ಆಗ್ಬೇಕು. ನಮ್ಮ ಅಣ್ಣನ್ ಕೊಂದವ್ರಿಗೆ ಅವ್ರಿಗೂ ಶಿಕ್ಷೆ ಆಗ್ಬೇಕು. ನಮ್ಮ ಅಣ್ಣನ್ ಕೊಂದವ್ರಿಗೆ ಅವ್ರು ಯಾರೇ ಆಗಿರ್ಲಿ ಅವ್ರಿಗೆ ಶಿಕ್ಷೆ ಆಗ್ಬೇಕು. ನಮ್ಮ ಅಣ್ಣನ್ ಕೊಂದವ್ರಿಗೆ. ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಲೈವ್ ನಲ್ಲಿದ್ದಾರೆ. ಕಿರಣ್, ಇದ್ದೊಬ್ಬ ಮಗನನ್ನ ಕಳೆದುಕೊಂಡಂತಹ ಆ ವಯಸ್ಸಾದ ತಂದೆ ತಾಯಿ ಅಳಲನ್ನ ನೋಡೋಕೆ ಆಗ್ತಾ ಇಲ್ಲ, ಅವರ ಆಕ್ರಂದನವನ್ನ. ಅಂತ್ಯಕ್ರಿಯೆ ನಂತರದಲ್ಲಿ ಏನೆಲ್ಲ ಆಯಿತು, ಏನ್ ಡೀಟೇಲ್ಸ್ ಇದೆ? ಖಂಡಿತ ಅರುಣ್, ಏನಂತಂದರೆ ಓರ್ವ ಮಗ, ಗಂಡು ಮಗ, ಒಬ್ಬ ಗಂಡು ಮಗ, ಒಂದು ಹೆಣ್ಮಗು ಇರ್ತಕ್ಕಂಥದ್ದು ರತ್ನಪ್ರಭಾ ಮತ್ತು ಶಿವನಗೌಡರಿಗೆ. ನಿಜಕ್ಕೂ ಕೂಡ ಇದ್ದಂಥ ಒಬ್ಬ ಮಗನನ್ನು ಕಳೆದುಕೊಂಡು ಕುಟುಂಬ ಒಂದು ರೀತಿ ಬಡವಾಗಿದೆ, ಆಕ್ರಂದನ ನಿನ್ನೆ ಮುಗಿಲು ಮುಟ್ಟಿತ್ತು ಅಂತ ಹೇಳ್ಬೋದಾಗಿದೆ. 8:45 ಸುಮಾರಿಗೆ ಚಿತ್ರದುರ್ಗಕ್ಕೆ ಬೆಂಗಳೂರಿನಿಂದ ಬಂದಂತಹ ರೇಣುಕಾಸ್ವಾಮಿ ಮೃತದೇಹವನ್ನು ಕೂಡಲೇ ಕಳೆದ 3 ದಿನದಿಂದ ಡೆತ್ ಆಗಿರೋ ಕಾರಣದಿಂದಾಗಿ ತಡರಾತ್ರಿಯೇ 10 ಗಂಟೆ ಸುಮಾರಿಗೆ ಚಿತ್ರದುರ್ಗದ ಜೋಗಿಮಟ್ಟಿ ರಸ್ತೆಯಲ್ಲಿರ್ತಕ್ಕಂಥ ವೀರಶೈವ ರುದ್ರಭೂಮಿಯಲ್ಲಿ ವಿಧಿವಿಧಾನಗಳು, ವೀರಶೈವ ಸಂಪ್ರದಾಯದ ವಿಧಿವಿಧಾನಗಳ ಕಾರ್ಯಗಳನ್ನು ಕೂಡ ಆಗಲೇ ರಾತ್ರಿ ಮುಗಿಸಿರ್ತಕ್ಕಂಥದ್ದು. ನಿಜಕ್ಕೂ
ಕೂಡ ಅಲ್ಲಿ ತಂದೆ ತಾಯಿಗಳ ಆಕ್ರಂದನ ಮುಗಿಲು ಮುಟ್ಟಿತ್ತು ಅಂತ ಹೇಳ್ಬೋದಾಗಿದೆ. ಆ ಅಂತ್ಯಕ್ರಿಯೆ ಮುಗಿಸ್ಕೊಂಡು ಬಂದಂಥ ನಂತರದಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದಾಗ ನಿಜಕ್ಕೂ ಕೂಡ ತಾವು ಆಕ್ರೋಶವನ್ನು ಅವರು ಹಾಕಿದ್ರು, ಕಣ್ಣೀರನ್ನು ಹಾಕಿದ್ರು. ಇವರೆಲ್ಲ ದೊಡ್ಡ ದೊಡ್ಡ ಮನುಷ್ಯರು, ಇವರಿಗೆ ಮನುಷ್ಯತ್ವ ಇದೆ, ಅವರೆಲ್ಲ ದೊಡ್ಡ ಕೊಲೆಗಡುಕರು, ಇವರು ಇಂಥವರೆಲ್ಲ ಸ್ಟಾರ್ಗಳಾಗಿದ್ದಾರೆ ಅಂತಕ್ಕಂಥ ನೋವಿನ ಮಾತನ್ನು ಹೇಳಿದರು. ಜೊತೆಗೆ ಏನಂತಂದರೆ ನನ್ನ ಮಗನನ್ನು ಸಾಮಾನ್ಯವಾಗಿ ಅವರು ಕೊಲೆ ಮಾಡಿಲ್ಲ, ಮರ್ಮಾಂಗ ಕೊಡದಿದ್ದಾರೆ, ಎದೆಗೆಲ್ಲ ಚುಚ್ಚಿದ್ದಾರೆ, ನಿಜಕ್ಕೂ ಕೂಡ ನಿಕೃಷವಾಗಿ ನನ್ನ ಮಗನಿಗೆ ಕೊಲೆ ಮಾಡಿರ್ತಕ್ಕಂಥದ್ದು. ಇಂಥವರಿಗೆ ಪವಿತ್ರ ಗೌಡ ಸೇರಿದಂತೆ ದರ್ಶನ್ಗೂ ಕೂಡ ನನ್ನ ಮಗನಿಗೆ ಬಂದಂಥ ಸ್ಥಿತಿಯೇ ಬರಬೇಕು, ತನ್ನ ಗಂಡ ಬರ್ತಾನೆ ಅಂತ ಒಂದು ದಾರಿಯನ್ನೇ ಕೂಡ ಹೆಂಡತಿ ಕಾಯ್ಕೊಂಡಿದ್ಲು, ಗರ್ಭಿಣಿ ಆಗಿದ್ಲು, ಅವರಿಗೆ ಯಾರೀಗ ಒಂದು ಹುಡ್ತಕ್ಕಂಥ ಮಗುವಿಗೆ ತಂದೆ ಯಾರು ಅಂತಕ್ಕಂಥ ನೋವಿನ ಮಾತುಗಳನ್ನು ಹೇಳ್ತಾ ಮೂಲಕ ಒಂದು ರೀತಿ ಆಕ್ರೋಶವನ್ನು ಹೊರಹಾಕಿದ್ರು. ಇಂಥವ್ರಿಗೆ ಕಠಿಣ ಶಿಕ್ಷೆಯೇ ಆಗಬೇಕು. ಅದರಲ್ಲೂ ಕೂಡ ಸಾಕಷ್ಟು ಸಂಬಂಧಿಕರು ಕೂಡ ಆಗ್ರಹ ಮಾಡಿರ್ತಕ್ಕಂಥದ್ದು ಇದು CBI ತನಿಖೆನೇ ಆಗಬೇಕು. ತನಿಖೆಯ ಜೊತೆಗೆ ಏನಂತಂದರೆ ಉನ್ನತ ಮಟ್ಟಿಗೆ ತನಿಖೆ ಆಗಬೇಕು, ನ್ಯಾಯಾಧೀಶರ ಸಮ್ಮುಖದಲ್ಲೇ ತನಿಖೆ ಆಗಬೇಕು, ಆಗಾಗ ಮಾತ್ರ ನಮಗೊಂದು ನ್ಯಾಯ ಸಿಗುತ್ತೆ ಅಂತಕ್ಕಂಥ ಮಾತನ್ನು ಕೂಡ ಕುಟುಂಬಸ್ಥರು ಕಡೆ ಹೇಳಿರ್ತಕ್ಕಂಥದ್ದು. ಇದನ್ನೆಲ್ಲ ನೋಡಿದಾಗ ನಿಜಕ್ಕೂ ಕೂಡ ಕೆಲವರು ಹೇಳಿರ್ತಕ್ಕಂಥದ್ದು ಒಬ್ಬ ಸ್ಟಾರ್ ನಟ, ದೊಡ್ಡ ನಟ, ಈ ರೀತಿ ಅಶ್ಲೀಲ ಮೆಸೇಜ್ ಒಂದು ಏನೋ ಮಾಡಿದರೂ ಕೂಡ ಕರೆಸಿ ಬುದ್ಧಿ ಮಾತನ್ನು ಹೇಳ್ಬೋದಾಗಿತ್ತು. ಆದರೆ ಈ ರೀತಿ ಕೊಲೆ ಮಾಡ್ತಕ್ಕಂಥದ್ದು ಎಷ್ಟು ಸರಿ. ಅದು ಅಲ್ಲದೆ ತನ್ನ ತಂದೆಗೆ ಹೇಳಿದರೆ ಸಾಕಾಗಿತ್ತು, ತಂದೆನೇ ತಿದ್ದಿ ಬುದ್ಧಿ ಮಾತನ್ನು ಹೇಳೋರು. ಆದರೆ ಇವನೆಂಥ ನಟ, ಈ ರೀತಿಯ ಒಂದು ಕ್ರೂರ ಮನಸ್ಥಿತಿ ಇರುತ್ತಾ ಅಂತಕ್ಕಂಥ ಮಾತನ್ನು ಕೂಡ ಸಾಕಷ್ಟು ಸಂಬಂಧಿಕರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ರು. ನಿಜಕ್ಕೂ ಕೂಡ ತಂದೆ ತಾಯಿನೂ ಕೂಡ ತುಂಬ ನೋವಲ್ಲಿದ್ದರು, ತನ್ನ ಇದ್ದ ಒಬ್ಬ ಮಗನನ್ನು ಕೂಡ ಕಳೆದುಕೊಂಡು ತುಂಬ ನೋವಿನಲ್ಲೇ ಇದ್ದರು ಅಂತಲೇ ಹೇಳ್ಬೋದು. ಅರುಣ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.